ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ವಿಧಿಯ ಆಟ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಮೆಟ್ರೋ ಸ್ಟೇಷನ್ನಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಎಲ್ಲರ ಮಧ್ಯದಲ್ಲಿ ನುಸುಳುತ್ತಾ ಬಂದ 25ರ ಅರಿಯದ ಹುಡುಗ ಆದಿತ್ಯ. ಇವನೇ ನಮ್ಮ ಕಥಾನಾಯಕ. ಯಾರಾದರೂ ಒಮ್ಮೆ ತಿರುಗಿ ನೋಡುವಂಥ ಮನ್ಮಥ. ಕೆಂಪು ಮೈಬಣ್ಣ, ಸೊಂಪಾದ ಕೂದಲು, ಬೆಕ್ಕಿನ ಕಣ್ಣು, ಜಿಮ್ನಲ್ಲಿ ಹುರುಗಟ್ಟಿದ ದೇಹ, ಕೆಳತುಟಿಯ ಹತ್ತಿರ ಒಂದು ಮಚ್ಚೆ. ಅದೇ ಅವನ ಮುಖ ಸೌಂದರ್ಯವನ್ನು ಹೆಚ್ಚು ಮಾಡಿತ್ತು. ಓಡಿ ಬಂದು ಮೆಟ್ರೋ ಏರಿ ನಿಂತ ಆದಿತ್ಯ ಫೋನಲ್ಲಿ ಯಾರೊಂದಿಗೋ ಮಾತಾಡುತ್ತಿದ್ದ. ತನ್ನ ಸ್ಟಾಪ್ ಜಯನಗರ ಬಂದ ಕೂಡಲೇ ಇಳಿದು ಮತ್ತೆ ಓಡುತ್ತಾ ಲಿಫ್ಟ್ ಕಡೆ ಹೋಗಲು ಅದು ಒಂದಿಷ್ಟು ಜನರನ್ನು ತುಂಬಿಸಿಕೊಂಡು ಕೆಳಗೆ ಹೋಯಿತು. ಮತ್ತೆ ಇವನು ಮೆಟ್ಟಲುಗಳನ್ನು ಇಳಿದು ಹೋಗುವಾಗ ಇನ್ನಿಂದ ಓಡೋಡಿ ಬಂದ ಹುಡುಗಿಯೊಂದು ತನ್ನದೇ ಡ್ರೆಸ್ ಎಡವಿ ಮುಗ್ಗರಿಸಿ ಬಿದ್ದಳು. ಎಲ್ಲರೂ ಹೋಗಿ ಅವಳನ್ನು ಎಬ್ಬಿಸಿ ಅಲ್ಲೇ ಮೆಟ್ಟಿಲ ಮೇಲೆ ಕೂರಿಸಲು ಆದಿತ್ಯ ಹೋಗಿ ತನ್ನ ಹತ್ತಿರವಿದ್ದ ಬಾಟಲಿ ನೀರನ್ನು ಕೊಡುತ್ತಾನೆ. ತನ್ನ ಮೊಣಕಾಲಿಗೆ ಆದ ಗಾಯವನ್ನು ನೋಡುತ್ತಾ ನೀರನ್ನು ಕುಡಿಯುತ್ತಾ ಫೋನ್ನಲ್ಲಿ, ಅಯ್ಯೋ ಬಿದ್ಬಿಟ್ಟೆ ಕಣೆ, ಇಲ್ಲ ಮೆಟ್ಟು ಜಾರಿದ್ದು, ಸ್ವಲ್ಪ ಗಾಯ ಆಗಿದೆ, ನೋ ಪ್ರಾಬ್ಲಮ್, ಬರ್ತಾ ಇದ್ದೀನಿ ಇರು ಎನ್ನುತ್ತಾ ನೀರು ಕೊಟ್ಟವರು ಯಾರೆಂದು ತಿರುಗಿಯೂ ನೋಡದೆ ಮತ್ತೆ ಓಡುತ್ತಾಳೆ ಆರಾಧ್ಯ, ನಮ್ಮ ಕಥಾನಾಯಕಿ. ನೋಡಲು ಸುರುಸುಂದರಿ, ಅಚ್ಚ ಬಿಳುಪಿನ ಮೈಬಣ್ಣ, ಗುಂಗರು ಕೂದಲು, ಜಿಂಕೆಯಂಥ ಕಣ್ಣುಗಳು, ಪಟಪಟ ಮಾತಾಡುವ ತುಟಿಗಳು, ನಕ್ಕರೆ ಎರಡೂ ಕೆನ್ನೆಗೂ ಬೀಳುವ ಗುಳಿಗಳು. ಈ ಗುಳಿಕೆನ್ನೆ ಚಿಲುವೆಗೆ ಮನಸೋತವರೆಷ್ಟು. ಇನ್ನೂ 23ರ ಹುಡುಗಿ. ಇವೆಷ್ಟು ಕಥಾನಾಯಕಿಯ ವರ್ಣನೆ. ಇನ್ನು ಇವರಿಬ್ಬರು ಮತ್ತೆ ಸಿಗುತ್ತಾರೋ ಇಲ್ಲವೋ ನೋಡೋಣ ಬನ್ನಿ. ಮರುದಿನ ಎಂದಿನಂತೆ ಜಯನಗರದಲ್ಲಿ ಮೆಟ್ರೋ ಇಳಿದು ಲಿಫ್ಟ್ ಕಡೆ ಹೆಜ್ಜೆ ಹಾಕುತ್ತಾನೆ ಆದಿತ್ಯ. ಲಿಫ್ಟ್ನಲ್ಲಿ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಒತ್ತುವಾಗ ಓಡಿ ಬಂದು ಲಿಫ್ಟ್ ಒಳಗೆ ಸೇರಿಕೊಳ್ಳುವ ಹುಡುಗಿಯನ್ನು ನೋಡುತ್ತಾ ನಸುನಗುತ್ತಾನೆ. ಹಲೋ ಮೇಡಮ್, ಹೇಗಿದ್ದೀರಾ? ಕಾಲು ನೋವು ಓಕೆನಾ? ಯಾರು ನೀವು? ಯಾವ ಕಾಲು ನೋವು? ನಿನ್ನೆ ನೀವು ಮೆಟ್ಟಲು ಜಾರಿ ಬಿದ್ರಲ್ಲ, ಆಗ ನೀರು ಕೊಟ್ಟಿದ್ದು ನಾನೇ. ಓ ಹೌದಾ, ಥ್ಯಾಂಕ್ಸ್, ಐ ಆಮ್ ಫೈನ್ ನಾವ್ ಎಂದು ಹೇಳುತ್ತಾ ಮುದ್ದಾಗಿ ನಗುವ ಚೆಲುವೆಯನ್ನು ನೋಡುತ್ತಲೇ ಇರುತ್ತಾನೆ ಆದಿತ್ಯ. ಹೀಗೆ ದಿನ ಅವರಿಬ್ಬರು ಸಿಗುತ್ತಲೇ ಇರುತ್ತಾರೆ. ಹಾಗಾಗಿ ಒಂದು ವಾರದಲ್ಲೇ ಇಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿರುತ್ತವೆ. ಹಾಗೆ ತುಂಬ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಆರಾಧ್ಯ ಮತ್ತು ಆದಿತ್ಯ. ಹಲೋ ಆರಾಧ್ಯ, ಎಲ್ಲಿದೆಯಾ? ಇವತ್ತು ಬರಲೇ ಇಲ್ಲ. ನಾನು ನಿನಗೋಸ್ಕರ 2 ಟ್ರೈನ್ ಮಿಸ್ ಮಾಡಿದೆ ಗೊತ್ತಾ? ಸಾರಿ ಆದಿ, ನನಗೊಂಚೂರು ಜ್ವರ, ಕೆಮ್ಮು, ನೆಗಡಿ, ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಬರಲ್ಲ, ಆಫೀಸ್ಗೆ ರಜಾ. ನೀನೊಬ್ಬನೇ ಎಂಜಾಯ್ ಮಾಡು ಟ್ರೈನ್ ಜರ್ನಿ ಎನ್ನುತ್ತಾ ನಗುವಾಗ ಕೆಮ್ಮಲು ಶುರು ಮಾಡುತ್ತಾಳೆ. ಆರಾಧ್ಯ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡು. ಸರಿ, ರೆಸ್ಟ್ ತಗೋ. ಯಾವಾಗಾದರೂ ಕಾಲ್ ಮಾಡೋ. ಕಷಾಯ ಮಾಡ್ಕೊಂಡು ಕುಡಿ, ಸ್ವಲ್ಪ ಮೈಕೈ ನೋವು ಕಡಿಮೆ ಆಗುತ್ತೆ. ಆಯಿತು ಡಾಕ್ಟರ್, ನಿಮ್ಮ ಫೀಸ್ ಏನು? ಇಂದು ತುಂಟತನದಿಂದ ಕೇಳಲು. ನನ್ನ ಫೀಸ್ ನಾನು ತಗೋತೀನಿ. ನೀನು ಎಷ್ಟು ದಿನ ಬರಲ್ಲ ಅಷ್ಟು ದಿನದ್ದು ಡಬಲ್ ಆಗಿ ಕೊಡಬೇಕು ಎಂದು ಆದಿತ್ಯ ಹೇಳಿದಾಗ ಹುಡುಗಿಯ ಕೆನ್ನೆ ಕೆಂಪೇರಿರುತ್ತದೆ. ಅಲೋ ಆರಾಧ್ಯ, ಲೆಕ್ಕ ಹಾಕ್ತಾ ಇದೀಯಾ? ಯಾಕೆ? ಸರಿ ಬಿಡು, ಆರಾಮಾಗಿ ಬಾ, ಆಮೇಲೆ ಇದ್ದೇ ಇದೆ ನಮ್ಮದು ಕೊಡೋ ತಗೊಳ್ಳೋ ವ್ಯವಹಾರ. ಆದಿ, ನನಗೆ ಜ್ವರ ಕಣೋ, ನೀನು ಹೀಗೆಲ್ಲ ಮಾತಾಡಿ ಮತ್ತೆ ನನಗೆ ತೊಂದರೆ ಕೊಡಬೇಡ. ಮೊದಲೇ ಮೈಕೈ ನೋವು, ಅದರಲ್ಲಿ ಇಲ್ಲದೇ ಇರೋ ಆಸೆ ತೋರಿಸ್ಬೇಡ. ಆಮೇಲೆ ಆರಾಮಾದಾಗ ನಿನಗೆ ತಡ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಪ್ರೀತಿ ಕೊಡ್ತೀನಿ. ಬಾಯ್. ಸರಿ ಬಾಯ್. ಅವನ ಮಾತಿಗೆ ನಾಚಿ ನೀರಾಗಿ ಮಲಗಿರುವ ಆರಾಧ್ಯಳನ್ನು ನೋಡಿ ಅವಳ ಗೆಳತಿ ಸಿಂಚನ ನಸುನಗುತ್ತಾ, ಆರಾಧ್ಯ, ಬೇಗ ಮುಖ ತೊಳ್ಕೊಂಡು ಬ್ರಷ್ ಮಾಡು ಅಂದರೆ ಬ್ಲಷ್ ಮಾಡ್ತಾ ಇದೀಯಾ? ಸಿಂಚು, ನಾನೇನು ಮಾಡಲಿ? ಅವನು ಹೀಗೆಲ್ಲ ಮಾತಾಡಿ ನನಗೆ ಇಲ್ಲದೇ ಇರೋ ಆಸೆ ಹುಟ್ಟೋ ಹಾಗೆ ಮಾಡ್ತಾನೆ. ಈಗ ಹೇಳು, ಡಾಕ್ಟರ್ ಹತ್ರ ಹೋಗಬೇಕು. ಮೊದಲು ಈ ಡಾಕ್ಟರ್, ಆಮೇಲೆ ನಿಮ್ಮ ಡಾಕ್ಟರ್ ಎಂದು ನಗುತ್ತಾಳೆ. ಆರಾಧ್ಯ ಎದ್ದು ಮುಖ ತೊಳೆದು ರೆಡಿಯಾಗುತ್ತಾಳೆ. ಇಬ್ಬರೂ ಆಸ್ಪತ್ರೆಗೆ ಹೋಗಿ ಆರಾಧ್ಯಳಿಗೊಂದು ಇಂಜೆಕ್ಷನ್ ಹಾಕಿಸಿಕೊಂಡು ಮಾತ್ರೆ ತಗೊಂಡು ಬರುತ್ತಾರೆ. ಆರಾಧ್ಯಳನ್ನು ಮನೆಯಲ್ಲಿ ಬಿಟ್ಟು ತಾನು ಕೆಲಸಕ್ಕೆ ಹೋಗುತ್ತಾಳೆ ಸಿಂಚನ. ಇಂಜೆಕ್ಷನ್ ಪ್ರಭಾವಕ್ಕೆ ನಿದ್ದೆಗೆ ಜಾರುತ್ತಾಳೆ ಆರಾಧ್ಯ. 2 ಗಂಟೆ ನಿದ್ದೆ ಮಾಡಿ ಎದ್ದ ಅವಳಿಗೆ ಮೈಯೆಲ್ಲ ಬೆವರಿಂದ ತೊಯ್ದಿರುವುದು ಅರಿವಿಗೆ ಬರುತ್ತದೆ. ಎದ್ದು ಒಂದು ಟವೆಲ್ನಿಂದ ಒರೆಸಿಕೊಂಡು ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಕಾಟ್ ಏರಿ ಕುಳಿತ ಹುಡುಗಿಗೆ ತನ್ನ ಗತಜೀವನದ ನೆನಪಾಗುತ್ತದೆ.
ಅಪ್ಪ ಅಮ್ಮ ಅಣ್ಣ ಹಾಗೂ ತಾವಿದ್ದ ಮನೆ ಎಲ್ಲವೂ ಹೇಗೆ ಬದಲಾಗಿ ಹೋಯಿತು ಎಂದು ಹಳೆಯ ನೆನಪುಗಳಿಗೆ ಜಾರುತ್ತಾಳೆ. ಆಗರ್ಭ ಶ್ರೀಮಂತರಾದ ರವಿರಾಜ್ ಹಾಗೂ ಸುಮಿತ್ರಾ ಅವರ ಮಗ ಅಕುಲ್ ಹುಟ್ಟಿ 7 ವರ್ಷದ ಮೇಲೆ ಹುಟ್ಟಿದ ಆರಾಧ್ಯಾಗೆ ಹುಟ್ಟಿದಾಗಿನಿಂದ ಅವಳು 6ನೇ ತರಗತಿ ಓದುವ ತನಕ ಮಾತ್ರ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರುತ್ತದೆ. ಆಮೇಲೆ ಅವಳನ್ನು ಹಾಸ್ಟೆಲ್ಗೆ ಸೇರಿಸಿರುತ್ತಾರೆ. ತನ್ನ ಅಣ್ಣ ಎಂದು ಅಧಿಕಾರದಿಂದ ಕೇಳಿದ್ದನ್ನು ಪಡೆಯುವ ಅಥವಾ ಅವನ ಆಸರೆಯಲ್ಲಿ ಬೆಳೆಯುವ ಯಾವುದೇ ಅವಕಾಶದಿಂದ ವಂಚಿತಳಾಗುವ ಆರಾಧ್ಯ ಬೆಳೆಯುತ್ತಾ ಹೋದಂತೆ ಸ್ವತಂತ್ರವಾಗಿ ಇರುವುದನ್ನು ರೂಢಿ ಮಾಡಿಕೊಳ್ಳುತ್ತಾಳೆ. ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಎಂದು ತನ್ನ ಮನೆಗೆ ಬರುವ ಆರಾಧ್ಯಾಳಿಗೆ ತನ್ನ ಹೆತ್ತವರ ಅಕಾಲಿಕ ಮರಣ ಬರಸಿಡಿಲಿನಂತೆ ಬಡಿಯುತ್ತದೆ. ಅಕುಲ್ನ ಮದುವೆ ಕರೆಯೊಲೆ ಕೊಡಲು ಹೋಗುವಾಗ ಲಾರಿ ಹಾಗೂ ಇವರ ಕಾರ್ ನಡುವೆ ಭೀಕರ ಅಪಘಾತವಾಗಿ ಅವರಿಬ್ಬರೂ ಬಾರದೂರಿಗೆ ಹೋಗಿರುತ್ತಾರೆ. ಅಕುಲ್ ತನ್ನ ಹೆತ್ತವರ ಕರ್ಮಗಳನ್ನು ಮಾಡಿ ಮನೆಯನ್ನು ಮಾರಿ ಅರ್ಧ ಹಣವನ್ನು ಆರಾಧ್ಯ ಹೆಸರಿಗೆ FD ಮಾಡಿ ಅವಳಿಗೆ ನಿನ್ನ ಜೀವನ ನೀನು ನೋಡಿಕೋ ಎಂದು ತಾನು ಮದುವೆ ಮಾಡಿಕೊಂಡು ಹೆಂಡತಿ ಜೊತೆ ವಿದೇಶಕ್ಕೆ ಹಾರಿರುತ್ತಾನೆ. ಆರಾಧ್ಯಾಳಿಗೆ ಆಗ ಆಸರೆಯಾಗಿ ಬಂದಿದ್ದ ಹುಡುಗಿಯೇ ಸಿಂಚನ, ಅವಳ ಜೊತೆ ಓದಿದ ಗೆಳತಿ. ಇಬ್ಬರು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ. ಸಿಂಚನ ಊರು ಶಿವಮೊಗ್ಗ. ಅವಳ ಅಪ್ಪ ಅಮ್ಮ ತೋಟ ಹೊಲ ನೋಡಿಕೊಂಡು ಅಲ್ಲೇ ಇರುತ್ತಾರೆ. ಸಿಂಚನ ತನ್ನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲೇ ನೆಲೆಸಿರುತ್ತಾಳೆ. ಆರಾಧ್ಯ ಹಾಗೂ ಸಿಂಚನ ಓದು ಮುಗಿಸಿ ಇಬ್ಬರೂ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ವಾಸ್ತವಕ್ಕೆ ಬಂದ ಆರಾಧ್ಯ, ಛೆ, ಏನೆಲ್ಲ ಆಗಿ ಹೋಯಿತು ನನ್ನ ಜೀವನದಲ್ಲಿ. ಆದರೆ ಅದನ್ನೆಲ್ಲ ಮರೆಸುವಂಥ ಪ್ರೀತಿ ಸಿಕ್ಕಿದೆ, ಅದರ ಹೆಸರೇ ಆದಿತ್ಯ ಎಂದು ಅವನನ್ನು ನೆನೆಸಿಕೊಂಡು ತನ್ನ ಕೆನ್ನೆ ಕೆಂಪು ಮಾಡಿಕೊಂಡು ಅವನಿಗೆ ಫೋನ್ ಮಾಡುತ್ತಾಳೆ. ಯಾವುದೇ ಉತ್ತರವಿಲ್ಲ. ಇದು ಸಾಮಾನ್ಯ ಅವಳಿಗೆ. ಅವನು ಯಾವಾಗೂ ಫೋನ್ಗೆ ಉತ್ತರಿಸೋದು ಕಡಿಮೆ. ಅವನೇ ಯಾವಾಗಾದರೂ ಮಾಡಿದರೆ ಮಾತಾಡೋದು. ಇಂದು ಕೂಡ ಹಾಗೆ ಆಗುತ್ತದೆ. ಅವನಿಗೊಂದು ಮೆಸೇಜ್ ಹಾಕಿ ಮತ್ತೆ ಮಲಗುತ್ತಾಳೆ ಆರಾಧ್ಯ. ಸಂಜೆ 6 ಗಂಟೆಗೆ ಆಫೀಸ್ನಿಂದ ಬಂದ ಸಿಂಚನ ಮುಖ ಊದಿಸಿಕೊಂಡು ಕುಳಿತಿರುವ ಆರಾಧ್ಯಾಳನ್ನು ನೋಡಿ ಅವಳ ಹತ್ತಿರ ಬಂದು ಹಣೆ ಮುಟ್ಟಿ ನೋಡಿ, ಸದ್ಯ ಜ್ವರ ಕಡಿಮೆ ಆಗಿದೆ, ಆದರೆ ಯಾಕೋ ಮುಖ ಮಾತ್ರ ಊದ್ಕೊಂಡಿದೆ ಎಂದು ನಗುತ್ತಾಳೆ. ನೋಡ್ ಸಿಂಚು, ಬೆಳಗ್ಗೆ ಮಾಡಿದ್ದ ಫೋನ್, ಇನ್ನೂ ಒಂದು ಕಾಲ್ ಇಲ್ಲ, ಹೋಗ್ಲಿ ಮೆಸೇಜ್ ಕೂಡ ಇಲ್ಲ, ಅದಕ್ಕೆ ಕೋಪ ಬಂದಿದೆ ಎಂದು ಮತ್ತೆ ಮುಖ ದಪ್ಪ ಮಾಡಿ ಕೂರುತ್ತಾಳೆ. ಏನು ಕೆಲಸನೋ ಅವನಿಗೆ, ಹೋಗ್ಲಿ ಬಿಡು. ನೀನು ಅವನು ಪರಿಚಯ ಆಗಿ 3 ತಿಂಗಳಾಯಿತು, ಇನ್ನು ಅವನೇನು ಕೆಲಸ ಮಾಡ್ತಾನೆ ಅಂತ ಕೇಳಿಲ್ಲ ನೀನು. ಮೊದಲು ಅದನ್ನು ತಿಳ್ಕೊ, ಆಮೇಲೆ ಕೋಪ ಮಾಡ್ಕೊ. ನೀನು ಹೇಳೋದು ಕರೆಕ್ಟ್ ಕಣೆ. ನಾನು ಯಾವಾಗ ಕೇಳಿದ್ರೋ ಸೋಷಿಯಲ್ ವರ್ಕ್ ಅಂತಾನೆ, ಏನು ಅಂತ ಬಾಯಿ ಬಿಟ್ಟು ಹೇಳಲ್ಲ. ನಾನಾದರೂ ಏನು ಮಾಡೋದು? ಅಸಹಾಯಕಳಾಗಿ ಹೇಳುವುದನ್ನು ಕೇಳಿದ್ದ ಸಿಂಚನ, ಒಂದ್ಸಲ ಅವನ ಮನೆಗೆ ಹೋಗೋ, ಆಗ ಗೊತ್ತಾಗುತ್ತೆ. ಅಂದು ರಾತ್ರಿ 8 ಗಂಟೆಗೆ ಆದಿತ್ಯನ ಫೋನ್ ಬರುತ್ತದೆ. ಹಾಯ್ ಚಿನ್ನು, ಹೇಗಿದ್ದೀಯಾ? ಓಹೋ, ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳೋಕ್ಕೆ ಫೋನ್ ಮಾಡ್ದಾ? ಯಾಕಾಗಂತೀಯ? ಇವತ್ತು ಫುಲ್ ಕೆಲಸ ಇತ್ತು, ನಾನೇನು ಬೇಕು ಅಂತ ಹಾಗೆ ಮಾಡ್ತೀನಾ? ಅದೇನು ಕೆಲಸ ಅದಾದರೂ ಹೇಳು, ನಾವು ಅರ್ಥ ಮಾಡಿಕೊಂಡು ಸುಮ್ಮನೆ ಇರಬಹುದು. ಅದೆಂಥ ಆಫೀಸ್ ನಿಂದು, ಮೊಬೈಲ್ ಮುಟ್ಟಕ್ಕೂ ಬಿಡಲ್ಲ. ಅದು ಹಾಗೆ, ಈಗ ಮನೆಗೆ ಹೋಗ್ತಾ ಇದ್ದೀನಿ, ತುಂಬ ಸುಸ್ತಾಗಿದೆ, ಮತ್ತೆ ಊಟ ಮಾಡಿ ಮಲಗಿಬಿಡ್ತೀನಿ, ಅದಕ್ಕೆ ಈಗಲೇ ಫೋನ್ ಮಾಡಿದೆ. ನಾನು ವಿಡಿಯೋ ಕಾಲ್ ಮಾಡ್ತೀನಿ ನೀನು ಮನೆಗೆ ಹೋದ್ಮೇಲೆ. ಪ್ಲೀಸ್ ಸ್ವಲ್ಪ ಹೊತ್ತು ಮಾತಾಡು ಆದಿ. ಪ್ಲೀಸ್, ನಿನ್ನ ಮುದ್ದು ಅಲ್ವಾ, ನನ್ನ ಚೆಲುವ ರಾಜಕುಮಾರ ಅಲ್ವಾ, ಪ್ಲೀಸ್ ಕಣೋ ಎಂದು ಮೊಬೈಲ್ಗೆ ಚುಂಬಿಸುತ್ತಾಳೆ. ಸರಿ ಆಯಿತು, ಮನೆಗೆ ಹೋಗಿ ಅರ್ಧ ಗಂಟೆ ಆದಮೇಲೆ ಕಾಲ್ ಮಾಡು, ಆಯಿತಾ? ಯಾಕೆ ಆ ಅರ್ಧ ಗಂಟೆ ವೇಸ್ಟ್ ಮಾಡೋದು? ನಾನು ಸ್ನಾನ ಮಾಡಿ ಫ್ರೆಶ್ ಆಗ್ತೀನಿ, ಓಕೆ? ಆಮೇಲೆ ಮಾಡೋ. ಓಕೆ, ನನ್ನ ಸ್ಟಾಪ್ ಬಂತು, ಬಾಯ್ ಚಿನ್ನು. ಫೋನ್ ಕಟ್ಟಾಗ್ತಿದ್ದ ಹಾಗೆ ಖುಷಿಯಿಂದ ಮಲಗಿ ಹೊರಳಾಡುತ್ತಾಳೆ ಅಲ್ಲೇ ಹಾಸಿಗೆ ಮೇಲೆ. 10 ಗಂಟೆಯಾದರೂ ಫೋನ್ ಮಾಡದೇ ಇರುವ ಆದಿತ್ಯನಿಗೆ ತಾನೇ ಕಾಲ್ ಮಾಡುತ್ತಾಳೆ ಆರಾಧ್ಯ. ಹೀರೋ, ವಿಡಿಯೋ ಕಾಲ್ ಮಾಡು ಅಂದರೆ ನಾಪತ್ತೆ ಆಗ್ಬಿಟ್ಟೆ? ಸಾರಿ ಚಿನ್ನು, ಈಗಲೇ ಮಾಡ್ತೀನಿ, ಓಕೆ? ವಿಡಿಯೋ ಕಾಲ್ ಮಾಡಿದಾಗ ಅವನ ನಿದ್ದೆ ತುಂಬಿದ ಕಂಗಳು, ಬಾಡಿದ ಮುಖ ನೋಡಿ ಬೇಜಾರಾಯಿತು ಆರಾಧ್ಯಾಳಿಗೆ. ಯಾಕೋ ಆದಿ, ನಿಜವಾಗ್ಲೂ ಅಷ್ಟೊಂದು ಹೆವಿ ಕೆಲಸನಾ? ಯಾವ ಆಫೀಸ್ ನಿಮ್ಮದು? ಅಡ್ರೆಸ್ ಕೊಡು, ನಿಮ್ಮ ಬಾಸ್ ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ. ಅಲ್ಲ, ಮ್ಯಾನ್ ಥರ ಹೀರೋನನ್ನು ಮಿಸ್ಟರ್ ಬಿನ್ ಮಾಡಿಬಿಟ್ಟಿದ್ದಾರೆ.
ಅಂದಾಗ ಜೋರಾಗಿ ನಗುವ ಆದಿತ್ಯ, ಆರಾಧ್ಯ ಏನ್ ನಿಂದು, ಏನ್ ಹೇಳ್ಬೇಕು ಹೇಳು ಚಿನ್ನು, ನನ್ನ ಬಾಸ್ನ ಆಮೇಲೆ ಉದ್ಧಾರ ಮಾಡೋ ಆಯ್ತಾ. ಆದಿ, ನಿನ್ನ ಹೀಗೆ ನೋಡ್ತಾ ಇದ್ರೆ ಏನ್ ಹೇಳಕ್ಕೂ ಮನ್ಸು ಬರಲ್ಲ, ಹೋಗು ನಿದ್ದೆ ಮಾಡೋ. ಹಾ, ಕನಸಲ್ಲಿ ಮಾತ್ರ ನಾನೇ ಬರಬೇಕು, ಓಕೆನಾ. ಗುಡ್ ನೈಟ್ ಬಂಗಾರ, ತಾಚಿ ಮಾಡು ಎಂದು ಮತ್ತೆ ಮೊಬೈಲ್ಗೆ ಚುಂಬಿಸುತ್ತಾಳೆ. ಅವನು ನಕ್ಕು ಸುಮ್ಮನೆ ಕಾಲ್ ಕಟ್ ಮಾಡುತ್ತಾನೆ. ಸಿಂಚನ ಆರಾಧ್ಯಾಳನ್ನು ಕುರಿತು, ಆರಾಧ್ಯ 2 ದಿನ ಬಿಟ್ಟು ಆಫೀಸ್ಗೆ ಹೋಗ್ತೀಯಲ್ಲ, ಆಗ ಅವನು ಸಿಕ್ಕಾಗ ಮಾತಾಡು ಆಯ್ತಾ. ಇಷ್ಟೊಂದು ಸುಸ್ತಾಗೋ ಅಂಥ ಕೆಲಸ ಯಾವುದೋ ಏನೋ ಅಲ್ವಾ. ಅವಳಿಂದ ಮಾತಿಗೆ ಬರೀ ಹ್ಞೂ ಎಂದು ಮಲಗಿ ನಿದ್ದೆ ಮಾಡುತ್ತಾಳೆ ಆರಾಧ್ಯ. ಸಿಂಚನ ಕೂಡ ನಿದ್ದೆ ಹೋಗುತ್ತಾಳೆ. 2 ದಿನ ಬಿಟ್ಟು ಆಫೀಸ್ಗೆ ಹೊರಡುವ ಆರಾಧ್ಯ ಕಣ್ಣುಗಳು ಮೆಟ್ರೋ ಸ್ಟೇಷನ್ನಲ್ಲಿ ಆದಿತ್ಯನಿಗಾಗಿ ಕಾಯುತ್ತಿರುತ್ತವೆ. ಅವನು ದೂರದಲ್ಲಿ ಬರುವುದನ್ನು ನೋಡಿದ ಕೂಡಲೇ ಜಿಂಕೆಯಂತೆ ಎದ್ದು ಓಡಿ ಅವನನ್ನು ತಬ್ಬುತ್ತಾಳೆ. ಆರಾಧ್ಯ, ನಿಧಾನ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡು, ನಾವಿಬ್ರು ಮೀಟಾಗಿ 3 ದಿನ ಆಯಿತು. ನಿನಗೆ ನನ್ನ ಹೀಗೆ ಹಿಡ್ಕೋಬೇಕು ಅನ್ಸಲ್ವಾ. ಎಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ಬೇಡ, ಮನೆ ಇದೆಯಲ್ಲ. ಹಾಗಾದ್ರೆ ಬಾ ಮನೆಗೆ ಹೋಗೋಣ. ಇವತ್ತು ಆಫೀಸ್ಗೆ ರಜಾ ಹಾಕ್ತೀನಿ, ನೀನು ರಜಾ ಹಾಕು. ಇವತ್ತು ಬರೀ ಲವ್ ಮಾಡೋಣ ಎಂದು ತೋಳು ಹಿಡಿದು ಕೇಳುವ ಹುಡುಗಿಯನ್ನು ನೋಡಿ ನಗುತ್ತಾ, ಆರಾಧ್ಯ, ನಾನೊಂದಿನ ರಜಾ ಮಾಡಿದ್ರೆ ಎಷ್ಟು ದುಡ್ಡು ಲಾಸ್ ಆಗುತ್ತೆ ಗೊತ್ತಾ. ಅಯ್ಯ, ಮತ್ತೆ ನಾಳೆ ಹೋಗು ನಿನ್ನ ಆಫೀಸ್ಗೆ. ಆರಾಧ್ಯ, ಕಂಟ್ರೋಲ್ ಮಾಡು, ಹಠ ಮಾಡಬೇಡ. ಅವನ ಮಾತಿನ ಗಂಭೀರತೆ ನೋಡುತ್ತಾ, ಸರಿ, ಮುಂದಿನ ವಾರ ನನ್ನ ಹ್ಯಾಪಿ ಬರ್ಡೇ ಇದೆ, ಆವಾಗ ಇಡೀ ದಿನ ನಿನ್ನ ಜೊತೆ ಇರಬೇಕು ನಾನು, ಇಲ್ಲ ಅನ್ನೋ ಆಗಿಲ್ಲ. ಆದಿ, ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ಹೇಳೋ, ಲವ್ ಯು ಆದಿ ಎಂದು ಹೇಳಿದ್ದ ಹುಡುಗಿಯ ಮುಂಗರಳು ಸರಿಸುತ್ತಾ, ಪ್ರಾಮಿಸ್, ನಿನ್ನ ಬರ್ಡೇ ದಿನ ನಾನು ನಿನ್ನ ಜೊತೆನೇ ಇಡೀ ದಿನ ಇರ್ತೀನಿ, ಓಕೆ. ಓಕೆ ಬಂಗಾರ ಎಂದು ಖುಷಿಯಿಂದ ಮತ್ತೆ ತೋಳು ಹಿಡಿಯುತ್ತಾಳೆ. ಮತ್ತೆ ಎಂದಿನಂತೆ ಇವರ ಓಡಾಟ ಪ್ರಾರಂಭವಾಗುತ್ತದೆ. ಆರಾಧ್ಯಾಳ ಹುಟ್ಟುಹಬ್ಬದ ದಿನ ಆರಾಧ್ಯ ತಾನು ತಗೊಂಡ ಪಿಂಕ್ ಕಲರ್ ಲಾಂಗ್ ಡ್ರೆಸ್ ಹಾಕ್ಕೊಂಡು ಅದೇ ಕಲರ್ ಕಿವಿ ಓಲೆ, ಬಳೆ ಹಾಗೆ ಒಂದು ಚಿಕ್ಕ ನೆಕ್ಲೆಸ್ ಹಾಕಿ ರೆಡಿ ಆದಳು. ಸಿಂಚನ ಅವಳಿಗೆಂದು ಕೇಸರಿ ಬಾತ್ ಮಾಡಿದ್ದಳು. ಇಬ್ಬರು ಅದನ್ನು ತಿಂದು ಕೆಲಸಕ್ಕೆ ಹೊರಟರು. ಆದರೆ ಸಿಂಚನ ಮಾತ್ರ ಆಫೀಸ್ಗೆ ಹೋದಳು. ಮೆಟ್ರೋ ಸ್ಟೇಷನ್ ಮುಂದೆಯೇ ಆದಿತ್ಯ ತನ್ನ ಬೈಕ್ ತಂದಿದ್ದನು. ಆರಾಧ್ಯ ಮತ್ತು ಆದಿತ್ಯ ಅವತ್ತು ಇಡೀ ದಿನ ಓಡಾಡಿದರು. ಫಿಲಂ, ಹೋಟೆಲ್ ಹೀಗೆ ಎಲ್ಲ ಕಡೆ ಓಡಾಡಿ ನಂದಿ ಬೆಟ್ಟಕ್ಕೆ ಹೋದರು. ಅಲ್ಲಿ ಮೇಲೆ ಏರಿ ಹೋಗಿ ಯಾರೂ ಇಲ್ಲದಿರುವ ಜಾಗ ನೋಡಿ ಇಬ್ಬರೂ ಅಲ್ಲಿಯೇ ಕುಳಿತರು. ಒಂದು ಕ್ಷಣ ಮೌನ. ಆರಾಧ್ಯ, ಇಡೀ ದಿನ ಕೇಳಿದ್ದೆ, ಕೊಟ್ಟೆ, ಈಗ ಗಿಫ್ಟ್ ಏನು ಬೇಕು ಹೇಳು. ಆದಿ, ನೀನು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು, ಹೀಗೆ ನಾವಿಬ್ರು ಜೊತೆಯಾಗಿ ಓಡಾಡ್ಕೊಂಡಿರಬೇಕು. ಮತ್ತಿನ್ನೇನು. ಆದಿ, ನನಗೊಂದು ಮುತ್ತು ಕೊಡು. ಇಬ್ಬರ ನೋಟಗಳು ಬೆರೆತವು. ಇಬ್ಬರೂ ಹತ್ತಿರ ಬಂದು ತಮ್ಮ ತುಟಿಗಳನ್ನು ಬೆಸೆದರು. ಇಬ್ಬರು ದೀರ್ಘವಾಗಿ ಚುಂಬಿಸಿದರು. ಮತ್ತೆ ದೂರ ಸರಿದು, ಥ್ಯಾಂಕ್ಸ್ ಆದಿ, ಇನ್ನೊಂದು ಕೇಳಬೇಕು. ಕೇಳು ಚಿನ್ನು. ನಾನಿವತ್ತು ನಿನ್ನ ಮನೆ ನೋಡಬೇಕು, ಕರ್ಕೊಂಡು ಹೋಗ್ತೀಯಾ. ಹಾಂ, ಅಷ್ಟೇನಾ, ಸರಿ ನಡಿ ಎಂದು ಇಬ್ಬರು ಮತ್ತೆ ಗಾಡಿ ಏರಿ ಹೊರಟರು. ತನ್ನ ಮನೆ ತಲುಪಿದ ಆದಿತ್ಯ ಆರಾಧ್ಯಾಳನ್ನು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅದು ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು. ಪ್ರವೇಶಿಸುತ್ತಲೇ ಒಂದು ದೊಡ್ಡ ಹಾಲ್, ಅವರ ಎಡಬದಿಗೆ ರೂಮ್, ಎದುರಿಗೆ ಅಡುಗೆ ಮನೆ. ಬಲಬದಿಗೆ ಒಂದು ವರಂಡಾದಿಂದ ಹೋದರೆ ಅಲ್ಲಿ ಬಚ್ಚಲು ಮನೆ, ಅದರ ಪಕ್ಕದಲ್ಲೇ ಟಾಯ್ಲೆಟ್ ಇತ್ತು. ಆದಿತ್ಯ ಫ್ಯಾನ್ ಆನ್ ಮಾಡಿ, ಕುತ್ಕೋ ಆರಾಧ್ಯ, ಏನ್ ತಗೋತೀಯಾ, ಕಾಫಿ ಟೀ ಎನ್ನುತ್ತಾ, ಎಷ್ಟು ಸೆಕೆ ಇದೆ ಅಲ್ವಾ ಎಂದು ತನ್ನ ಶರ್ಟ್ನ 2 ಬಟನ್ ಬಿಚ್ಚುತ್ತಾ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಟೀ ಮಾಡಲು ಪಾತ್ರೆ ನೀರು ಇಡುತ್ತಾನೆ. ಅವನು ಶರ್ಟ್ ಬಟನ್ ಬಿಚ್ಚಿದ್ದು ನೋಡಿ, ಅವನ ಅಂಗಸೌಷ್ಠವ ನೋಡಿ ಅವಳ ಯೌವನದ ಕಾಮನೆಗಳು ಜಾಗೃತವಾಗುತ್ತವೆ. ಸೀದಾ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿದ್ದ ಆದಿತ್ಯನನ್ನು ಹಿಂದಿಂದ ತಬ್ಬುತ್ತಾಳೆ. ಅವಳು ಅವನ ಬರಿದಾದ ಎದೆಯ ಮೇಲೆ ಕೈಯಾಡಿಸುತ್ತಾ, ಹೋ ಆದಿ, ಯು ಆರ್ ಸೋ ಹಾಟ್ ಎಂದು ಬೆನ್ನಿಗೆ ಮುತ್ತು ನೀಡುತ್ತಾಳೆ. ಅವಳ ವರ್ತನೆಗೆ ಕಿಂಚಿಂತೂ ವಿಚಲಿತನಾಗದ ಆದಿತ್ಯ, ಆರಾಧ್ಯ, ಸ್ಟಾಪ್ ಇಟ್, ಏನಿದು. ಹಾ ಆದಿ, ಏನಿದು ಅಂತ ಇದೀಯಾ. ನನಗೆ ಕಾಫಿ ಟೀ ಏನೂ ಬೇಡ, ನೀನು ಬೇಕು. ಕಮ್ ಆದಿ, ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಎಂದು ರೊಮ್ಯಾಂಟಿಕ್ ಆಗಿ ಹೇಳುತ್ತಾ ಅವನ ಶರ್ಟ್ನ ಅಷ್ಟು ಬಟನ್ ಬಿಚ್ಚಿ ಅವನ ಇಡೀ ದೇಹವನ್ನು ಚುಂಬಿಸುತ್ತಾ ಕೈ ಆಡಿಸುತ್ತಾ ಅವನನ್ನು ಪ್ರಚೋದಿಸುವಂತೆ
ತನ್ನ ಮೈಯನ್ನು ಅವನ ಮೈಗೆ ಉಜ್ಜುತ್ತಾ ಇರುತ್ತಾಳೆ. ಅವನು ಅಷ್ಟೇ ನಾಜೂಕಾಗಿ ಅವಳ ಕೈ ಬಿಡಿಸಿಕೊಂಡು ಅವಳ ಕಡೆ ತಿರುಗಿ, ಆರಾಧ್ಯ, ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ, ಇವತ್ತು ಬೇಡ. ಏನು, ಇನ್ನೂ ಟೈಮ್ ಇದೆನಾ? ಇವತ್ತು ಬೇಡವಾ? ಅಲ್ವೋ, ಒಂದು ಹುಡುಗಿನೇ ಮೈ ಮೇಲೆ ಬಿದ್ದು ಕೇಳುವಾಗ ನಿನಗೇನು ಕಷ್ಟ? ಬಾ ಅದೇ, ಪ್ಲೀಸ್, ಐ ವಾಂಟ್ ಯು ಎನ್ನುತ್ತಾ ಅವನ ಕೊರಳ ಸುತ್ತ ಕೈ ಹಾಕುತ್ತಾಳೆ. ಆದಿತ್ಯ ಅವಳನ್ನು ಬಳಸುತ್ತಾ, ನನಗೂ ಆಸೆ ಇದೆ ಚಿನ್ನು, ಆದರೆ ಇವತ್ತು ಬೇಡ, ನನಗೆ ಇವತ್ತು ಸ್ವಲ್ಪ ಕೆಲಸ ಇದೆ, ಇನ್ನು ಯಾವಾಗಾದರೂ ಓಕೆ. ಹೆಣ್ಮಕ್ಳು ಕಾರಣ ಹೇಳ್ತಾರೆ ಅಂದರೆ ಓಕೆ, ನಿನಗೇನು ಮತ್ತೇನು ಕೆಲಸ, ಅದು ಈ ರಾತ್ರಿಯಲ್ಲಿ? ಆರಾಧ್ಯ, ಇಡೀ ದಿನ ನಿನಗಾಗಿ ಕೊಟ್ಟೆ, ಈಗ ರಾತ್ರಿ ಡ್ಯೂಟಿ ಮಾಡಬೇಕು, 1-2 ಮೀಟಿಂಗ್ ಇದೆ, ಅರ್ಥ ಮಾಡ್ಕೋ. ಅದೇನು ನಿಮ್ಮ ಆಫೀಸ್ನವರು 24 ಗಂಟೆನೂ ಕೆಲಸ ಮಾಡ್ತಾರಾ? ಆ ನಿನ್ನ ಬಾಸ್ ಗೂಬೆ ನನ್ನ ಮಗ ನಿದ್ದೆ ಮಾಡಲ್ವಾ? ಅವಳ ಮಾತಿಗೆ ನಗುತ್ತಾ, ಆರಾಧ್ಯ, ನೀರು ಕುದೀತಿದೆ, ಟೀ ಮಾಡ್ತೀನಿ, ಕೂತ್ಕೋ. ಇಲ್ಲ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಮತ್ತೆ ಅವನನ್ನು ತಬ್ಬುತ್ತಾಳೆ. ಆರಾಧ್ಯ, ಚಿನ್ನು, ನನಗೆ ಟೈಮ್ ಆಗುತ್ತೆ ನೋಡು, ನಿನಗೆ ಒಂದು ಒಳ್ಳೆ ಊಟ ಕೊಡಿಸ್ತೀನಿ, ಮತ್ತೆ ನಿನ್ನ ಮನೆಗೆ ಬಿಟ್ಟು ನಾನು ಕೆಲಸಕ್ಕೆ ಹೋಗಬೇಕು. ಜಾಣೆ ಅಲ್ವಾ ನೀನು? ಹಾಗಾದರೆ ನನಗೆ ಇದು ಬೇಕು ಎನ್ನುತ್ತಾ ಅವನ ಕಾಲರ್ ಹಿಡಿದು ಮತ್ತೆ ಅವನ ತುಟಿಗೆ ತುಟಿ ಬೆಸೆಯುತ್ತಾಳೆ. 1-2 ನಿಮಿಷದ ದೀರ್ಘ ಚುಂಬನದ ನಂತರ, ಹೀಗೆ ಸಮಾಧಾನ ಆಯ್ತಾ? ಹೋಗು, ನಾನು ಟೀ ಮಾಡಿ ತರ್ತೀನಿ ಎನ್ನುತ್ತಾ ಅವಳನ್ನು ಹೊರಗೆ ಕಳಿಸಿ ತನ್ನ ಶರ್ಟ್ ಬಟನ್ ಹಾಕುತ್ತಾ ಟೀ ಮಾಡಲು ಹೋಗುತ್ತಾನೆ. ಅಲ್ಲೇ ಹಾಲ್ನಲ್ಲಿ ಚೇರ್ ಮೇಲೆ ತನ್ನ ಮೊಬೈಲ್ ನೋಡುತ್ತಾ ಕೂರುತ್ತಾಳೆ. ಇಬ್ಬರೂ ಟೀ ಕುಡಿದು ಮತ್ತೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಅವಳನ್ನು ಮನೆಗೆ ಬಿಡಲು ಹೋಗುವಾಗ ದಾರಿಯಲ್ಲಿ ಒಬ್ಬನು ಇವರ ಗಾಡಿಗೆ ಕೈ ಅಡ್ಡ ಹಾಕಲು ಆದಿತ್ಯ ಗಾಡಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದು, ಹೇ ಜಗ್ಗಿ, ನೀನಿಲ್ಲಿ? ಆದಿ, ನಿನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಬಾಸ್ ಹೇಳಿದ್ರು, ಅದಕ್ಕೆ ಇಲ್ಲಿ ಬಾ ವಾಪಸ್ ಎನ್ನುತ್ತಾ ಹಿಂದೆ ಕೂತಿದ್ದ ಹುಡುಗಿಯನ್ನು ನೋಡುತ್ತಾ ಹೇಳಿದನು. ಜಗ್ಗಿ, ಇವಳು ನನ್ನ ಫ್ಯೂಚರ್ ವೈಫ್ ಆರಾಧ್ಯ ಎಂದು ಪರಿಚಯ ಮಾಡಿಕೊಡುತ್ತಾನೆ. ಇಬ್ಬರು ನಮಸ್ಕಾರ ವಿನಿಮಯ ಮಾಡುತ್ತಾರೆ. ಸರಿ ಜಗ್ಗಿ, ಇವಳನ್ನ ಮನೆಗೆ ಬಿಟ್ಟು ಇಲ್ಲೇ ಬರ್ತೀನಿ, 10 ನಿಮಿಷ ಕಾಯ್ತಾ ಇರೋ ಎಂದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಡುತ್ತಾನೆ. ದಾರಿಯಲ್ಲಿ ಆರಾಧ್ಯ, ಇವನೇ ನಿನ್ನ ಬಾಸ್ ಅನ್ಕೊಂಡೆ, ನಿನ್ನ ಬಾಸ್ ನನ್ನ ಕೈಗೆ ಸಿಗಬೇಕು, ಪೀಸ್ ಮಾಡಿಬಿಡ್ತೀನಿ. ಚಿನ್ನು, ಅವರು ಕೆಲಸ ಕೊಟ್ಟವರು, ಹಾಗೆಲ್ಲ ಅನ್ಬಾರ್ದು, ಓಕೆ? ಸರಿ, ಇಳಿ, ಮನೆ ಬಂತು, ಈಗ ಚೆನ್ನಾಗಿ ನಿದ್ದೆ ಮಾಡು. ಹಾಂ, ನೀ ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ, ಗಿಫ್ಟ್ ಏನೂ ಬೇಡ ಅಂದೆ, ಇನ್ನೇನಾದರೂ ಹೇಳೋದಿದೆಯಾ? ನಾನು ಕೇಳಿದ್ದೆಲ್ಲ ಕೊಟ್ಟಿಲ್ಲ ಆದಿ ಎನ್ನುತ್ತಾ ಹುಸಿಕೋಪದಲ್ಲಿ ನೋಡುವ ಹುಡುಗಿಯ ಮಾತು ಅರಿತ ಆದಿತ್ಯ, ನೋಡ್ ಚಿನ್ನು, ಅದು ಈಗಲೇ ಬೇಡ, ಒಂದು ದಿನ ಅದಕ್ಕೆ ಅಂತ ಮೀಸಲು ಇಡೋಣ, ಅವತ್ತು ಬೇಡ ಅಂದರೂ ನಿನ್ನ ಪೂರ್ತಿ ಹಿಂಡಿ ಇಪ್ಪೆ ಮಾಡ್ತೀನಿ, ನೋಡ್ತಾ ಇರೋ ಎಂದು ಕಣ್ಣು ಹೊಡೆಯುತ್ತಾನೆ. ಹೋ, ನೋಡೋಣ. ಮತ್ತೆ ಹಾಂ, ನೀನು ಹೀಗೆ ನಿನ್ನ ಬಾಡಿ ತೋರಿಸ್ಕೊಂಡು ಓಡಾಡಬೇಡ, ಎಷ್ಟು ಜನ ದೃಷ್ಟಿ ಬಿಟ್ಟಿರ್ತಾರೋ. ಇವತ್ತು ನನಗೇ ತಡೆಯೋಕ್ಕಾಗಲಿಲ್ಲ, ಇನ್ನು ಬೇರೆ ಯಾರಾದರೂ ಹೆಣ್ಮಕ್ಳು ನೋಡಿದ್ರೆ ಅಷ್ಟೇ. ಹಾಂ, ದಿನ ನನಗೆ ವಿಡಿಯೋ ಕಾಲ್ ಮಾಡು, ದೃಷ್ಟಿ ತೆಗಿತೀನಿ ಎನ್ನುತ್ತಾ ಅಲ್ಲೇ ಒಂದು ದೃಷ್ಟಿ ತೆಗೆಯುವ ಹುಡುಗಿ ಅವನನ್ನು ಎಳೆದು 2 ಕೆನ್ನೆಗೆ ಮುತ್ತು ಕೊಟ್ಟು ಬಾ ಹೇಳುತ್ತಾಳೆ. ಅವನು ಹೋಗುವುದನ್ನೇ ನೋಡುತ್ತಾ ಮನೆಗೆ ಹೋಗಿ ಬಾಗಿಲು ತಟ್ಟಲು ಸಿಂಚನ ಬಾಗಿಲು ತೆರೆದು, ನಿಮ್ಮ ರೊಮ್ಯಾನ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಎಂದು ನಗುತ್ತಾ ಅವಳ ಜೊತೆ ಒಳಗೆ ಹೋಗುತ್ತಾಳೆ. ಈ ಕಡೆ ಜಗ್ಗಿಯನ್ನು ಗಾಡಿ ಹತ್ತಿಸಿಕೊಂಡ ಆದಿತ್ಯ ಅವನು ಹೇಳಿದ ಅಡ್ರೆಸ್ ಕಡೆ ಗಾಡಿ ತಿರುಗಿಸುತ್ತಾನೆ. ದಾರಿಯಲ್ಲಿ ಹೋಗುತ್ತಾ, ಆದಿ, ಯಾರ ಅದು ಹುಡುಗಿ? ನಿಜವಾಗ್ಲೂ ನಿನ್ನ ಫ್ಯೂಚರ್ ವೈಫಾ? ಹೌದು ಕಣೋ, ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ. ಆದಿ, ನೀನು ಮಾಡೋ ಕೆಲಸ ಏನು ಅಂತ ಗೊತ್ತಾ ಅವಳಿಗೆ? ಇಲ್ಲ, ಇನ್ನೂ ಗೊತ್ತಿಲ್ಲ. ಗೊತ್ತಾದರೆ ಫ್ಯೂಚರ್ ಹೋಗಿ ಪಾಸ್ಟ್ ಆಗಿಬಿಡ್ತಾಳೆ, ಹುಷಾರು ಕಣೋ. ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಹೇಳ್ತೀನಿ. ಅವಳು ನನ್ನ ಹಾಗೆ ಆಕ್ಸೆಪ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಅಷ್ಟೊತ್ತಿಗೆ ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ಅಕಸ್ಮಾತ್ ಅಷ್ಟರಲ್ಲೇ ಅವಳಿಗೆ ಗೊತ್ತಾದ್ರೂ ಅವಳ ಅನಿಸಿಕೆ ಅಭಿಪ್ರಾಯಕ್ಕೆ ನಾನು ತಲೆ ಬಾಗ್ತೀನಿ ಅಷ್ಟೇ. ಏನೋ ಅಪ್ಪ, ಯಾವುದಕ್ಕೂ ಹುಷಾರು. ಹ್ಞೂ ಕಣೋ ಎಂದು ಮುಂದೆ ಸಾಗುತ್ತಾರೆ. ಈ ಕಡೆ ಸಿಂಚನಾಗೆ ಇಂದು ನಡೆದ ಪ್ರತಿಯೊಂದು ವಿಷಯವನ್ನು ಹೇಳುವ ಆರಾಧ್ಯ, ಕೊನೆಗೂ ಏನು ಕೆಲಸ ಅಂತಾನೆ ಹೇಳಲಿಲ್ಲ ಕಣೆ, ಅವನೇನು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾನೋ ಏನೋ ಎಂದುಕೊಂಡು ಸುಮ್ಮನೆ ಏನೋ ಯೋಚಿಸುತ್ತಾ ಮಲಗುವ ಹುಡುಗಿಗೆ ಸಿಂಚನ, ಅಲ್ಲ ಕಣೆ ಆರಾಧ್ಯ, ಹೀಗೆ ರಾತ್ರಿನೂ ಫ್ರೀ ಇಲ್ಲದೆ ಕೆಲಸ ಮಾಡೋದು ಅಂದರೆ ಅವನೇನಾದರೂ ದೇಶದ್ರೋಹಿ ಇರಬಹುದಾ? ಅಥವಾ
ಏನಾದರೂ ಸ್ಮಗ್ಲರ್ ಇರಬಹುದಾ ಎಂದು ಕಣ್ಣು ದೊಡ್ಡದಾಗಿ ಬಿಟ್ಟು ಕೇಳುವ ಪರಿಗೆ ಆರಾಧ್ಯಾಗೆ ಇನ್ನೂ ಚಿಂತೆ ಶುರುವಾಗುತ್ತದೆ. ಏನಿರಬಹುದು ಎಂದು ಯೋಚಿಸುತ್ತಾ ಮಲಗಿದ ಇಬ್ಬರು ಹುಡುಗಿಯರಿಗೆ ಯಾವಾಗ ನಿದ್ರಾದೇವಿ ಆವರಿಸುತ್ತಾಳೋ. ಮರುದಿನ ಬೆಳಗ್ಗೆ ಎಂದಿನಂತೆ ಎದ್ದು ರೆಡಿಯಾಗಿ ಆರಾಧ್ಯ ಹಾಗೂ ಸಿಂಚನ ಕೆಲಸಕ್ಕೆ ಹೊರಡುತ್ತಾರೆ. ಇಬ್ಬರು ಮೆಟ್ರೋ ಸ್ಟೇಷನ್ ತಲುಪಿ ಆದಿತ್ಯನಿಗಾಗಿ ಕಾಯುತ್ತಾರೆ. ಯಾವಾಗ ಅವನು ಟೈಮ್ ಮೀರಿ ಬರೆದಿದ್ದಾಗ ಇಬ್ಬರು ಆಫೀಸ್ಗೆ ಹೋಗುತ್ತಾರೆ. ಲಂಚ್ ಟೈಮ್ನಲ್ಲಿ ಆರಾಧ್ಯ ಆದಿತ್ಯನಿಗೆ ಫೋನ್ ಮಾಡುತ್ತಾಳೆ. ಹಲೋ ಆರಾಧ್ಯ, ಊಟ ಆಯ್ತಾ? ಆಯಿತು. ನೀನೆಲ್ಲಿದ್ದೀಯಾ? ನಾನು ಮನೆಯಲ್ಲಿ, ಈಗ ಕೆಲಸಕ್ಕೆ ಹೋಗಬೇಕು. ಓಕೆ, ಯಾವಾಗ ಸಿಗ್ತೀಯಾ? 2-3 ದಿನ ಸ್ವಲ್ಪ ಟೈಮ್ ಚೇಂಜ್ ಇರುತ್ತೆ, ಆಮೇಲೆ ಸಿಗ್ತೀನಿ. ಫೋನ್ ಅಂತೂ ಇರುತ್ತಲ್ಲ? ಹೌದು ಪಾಪ, ಯಾವಾಗೂ ಫೋನ್ ಇಟ್ಕೊಂಡೇ ಇರ್ತೀಯಾ? ಕೋಪ ಬೇಡ ಚಿನ್ನು. ಲವ್ ಯು ಆರಾಧ್ಯ. ಲವ್ ಯು ಟು, ಮಿಸ್ ಯು. ಬಾಯ್ ಬಾಯ್ ಚಿನ್ನು. ಮತ್ತೆ 2-3 ದಿನ ತನ್ನ ಕೆಲಸದಲ್ಲಿ ಬ್ಯುಸಿ ಆಗುವ ಆರಾಧ್ಯ ಮತ್ತೆ ಸಂಡೇ ಆದಿತ್ಯನಿಗೆ ಫೋನ್ ಮಾಡುತ್ತಾಳೆ. ಇವತ್ತು ಮೀಟ್ ಮಾಡೋಣ ಆದಿ, ಪ್ಲೀಸ್, ಇಲ್ಲ ಅನ್ಬೇಡ. ಯಾವಾಗ ಹೇಳು? ಸಂಜೆ 5 ಗಂಟೆ ಮೇಲೆ ಫ್ರೀ ನಾನು. ಸದ್ಯ ಹ್ಞೂ ಅಂದ್ಯಲ್ಲ, ಸಾಕು. ಬೈಕ್ ತಗೊಂಡು ಬಾ ಮನೆ ಹತ್ರ, ಎಲ್ಲಾದರೂ ಹೋಗೋಣ. ಸರಿ. ಸಂಜೆ 4:30ಕ್ಕೆ ರೆಡಿಯಾಗಿ ಕೂರುತ್ತಾಳೆ ಆರಾಧ್ಯ. ಸಿಂಚನ ಅವಳಿಗೆ ಟೀ ಕೊಡುತ್ತಾ, ಆರಾಧ್ಯ, ಇವತ್ತು 2ರಲ್ಲಿ ಒಂದು ಡಿಸೈಡ್ ಮಾಡು. ಇವತ್ತು ಅವನು ತನ್ನ ಕೆಲಸದ ಬಗ್ಗೆ ಹೇಳಲೇಬೇಕು. ಹಾಗೆ ಮಾಡು, ಆಯ್ತಾ? ಹ್ಞೂ ಕಣೆ, ಏನಾದರೂ ಪ್ಲ್ಯಾನ್ ಮಾಡಬೇಕು. ಆದಿ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಅವರು ಒಂದು ಮಾಲ್ಗೆ ಹೋಗುತ್ತಾರೆ. ಅಲ್ಲಿ ಒಂದು ಕಡೆ ಕುಳಿತು ಮಾತಾಡುತ್ತಾ, ಆದಿ, ಮೊನ್ನೆ ಯಾಕೋ ಸ್ವಲ್ಪ ಬಾಡಿ ಮಸಾಜ್ ಮಾಡಿಸ್ಬೇಕು ಅಂತ ಒಂದು ಮಸಾಜ್ ಪಾರ್ಲರ್ಗೆ ಹೋದೆ. ಅಲ್ಲಿ ಒಬ್ಬ ಆಂಟಿ ಯಾವ ಥರ ಮಸಾಜ್ ಬೇಕು ಅಂತ ಕೇಳಿದ್ರು. ನಾನು ಆಯುರ್ವೇದಿಕ್ ಅಂದೆ. ಅದಕ್ಕೆ ಅವಳು ಇಲ್ಲಿ ಎಷ್ಟೋ ಥರದ ಮಸಾಜ್ ಇವೆ ಅಂತ ಒಂದು ದೊಡ್ಡ ಲೀಸ್ಟ್ ಕೊಟ್ಟರು ಎಂದು ಹೇಳುವಾಗ, ಏನಿತ್ತು ಲೀಸ್ಟ್ನಲ್ಲಿ ಎಂದು ಆದಿ ಕೇಳುತ್ತಾನೆ. ಎಲ್ಲ ಓದಿದೆ, ಬಟ್ ಅದೇನು B2B ಮಸಾಜ್ ಅಂತೆ. ಅದೇನು ಅಂದರೆ ಒಬ್ಬ ಹುಡುಗ ಬಂದು ಮಸಾಜ್ ಮಾಡ್ತಾನಂತೆ, ಹಾಗೆ ಅವನ ಜೊತೆ ಎಲ್ಲ ಮಾಡಬಹುದಂತೆ. ಅದೇ ಕಣೋ ಸೆಕ್ಸ್, ಗೊತ್ತಾ? ಈ ಕಡೆ ಆದಿತ್ಯನ ಮುಖದ ಭಾವ ಬದಲಾಗಿತ್ತು. ಅಂಥ ಕಡೆ ಹೋಗಬೇಡ, ಇನ್ನು ಸ್ಪಾಗೆ ಹೋಗು. ಅದು ಬರೀ ಲೇಡೀಸ್ ಇರಬೇಕು ಅಲ್ಲಿ, ಆಯ್ತಾ ಎನ್ನುತ್ತಾ ಹಣೆಯ ಬೆವರು ಒರೆಸಿಕೊಳ್ಳುತ್ತಾನೆ. ನಾನು ಅಲ್ಲಿಂದ ಬಂದುಬಿಟ್ಟೆ. ನೀವು ಬೇಡ, ನಿಮ್ಮ ಮಸಾಜ್ ಕೂಡ ಬೇಡ ಅಂತ. ನನ್ನ ದೇಹ ಏನಿದ್ರೂ ನನ್ನ ಆದಿತ್ಯನಿಗೆ ಮೀಸಲು ಎನ್ನುತ್ತಾ ಅವನ ಭುಜಕ್ಕೆ ಹೊರಗೆ ಕೂರುತ್ತಾಳೆ. ಆದಿ, ಇವತ್ತು ನಿನ್ನ ಕೆಲಸ ಬೇಗ ಮುಗೀತಲ್ವಾ? ಇನ್ನೇನು ನೈಟ್ ಡ್ಯೂಟಿ ಅಂತೇನೂ ಇಲ್ಲ ಅಲ್ವಾ? ಯಾಕೆ? ಬಾ ಮನೆಗೆ ಹೋಗೋಣ, ನಿನ್ನ ಮನೆಗೆ. ಅವತ್ತು ಅರ್ಧ ಬಿಟ್ಟ ಕೆಲಸ ಪೂರ್ತಿ ಮಾಡೋಣ. ಮತ್ತೆ ಕಸಿವಿಸಿಗೊಂಡ ಆದಿತ್ಯ, ಆರಾಧ್ಯ, ಬೇಡ ಅಂದಮೇಲೆ ಬೇಡ, ಅದಕ್ಕೆಲ್ಲ ಏನು ಅರ್ಜೆಂಟ್? ಆದಿ ಪ್ಲೀಸ್, ಅದೊಂದೇ ಅಲ್ಲ, ನಾನು ನಿನ್ನ ಜೊತೆ ಮಾತಾಡಬೇಕು. ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಆಗಲ್ಲ ಎಂದು ಅವನ ತೋಳು ಗಟ್ಟಿಯಾಗಿ ಹಿಡಿಯುತ್ತಾ ಕೇಳುತ್ತಾಳೆ. ಸರಿ ನಡಿ ಎಂದು ಇಬ್ಬರೂ ಗಾಡಿ ಏರಿ ಆದಿತ್ಯನ ಮನೆಗೆ ಹೋಗ್ತಾರೆ. ಅಲ್ಲಿ ಆರಾಧ್ಯ ಸ್ವಲ್ಪ ಫ್ರೆಶ್ ಆಗಿ ಮುಖ ತೊಳೆದು ಬಂದು ತನ್ನ ಕೂದಲನ್ನು ಆರಾಡಲು ಬಿಟ್ಟು ಆದಿತ್ಯನ ರೂಮ್ಗೆ ಹೋಗುತ್ತಾಳೆ. ಅಲ್ಲಿ ಅವನ ಬೀರು ತೆಗೆದು ನೋಡಲು ತುಂಬ ಕಾಸ್ಟ್ಲಿ ಆದ ಬಟ್ಟೆಗಳು, ಪರ್ಫ್ಯೂಮ್ ಡಬ್ಬಿಗಳು ಇವೆಲ್ಲ ನೋಡಿ ಆಶ್ಚರ್ಯ ಪಡುತ್ತಾಳೆ. ಅಲ್ಲೇ ಇರುವ ಒಂದು ಡ್ರಾಯರ್ ತೆಗೆಯಲು ಅಲ್ಲಿ 10 ಕಾಂಡೋಮ್ಗಳನ್ನು ನೋಡಿ 1-2 ಹೆಜ್ಜೆ ಹಿಂದೆ ಹೋಗುತ್ತಾಳೆ. ಅಷ್ಟರಲ್ಲೇ ಹಿಂದಿಂದ, ಆರಾಧ್ಯ, ಏನ್ ಮಾಡ್ತಾ ಇದ್ದೀಯಾ ಎಂದು ಬರುವ ಆದಿತ್ಯನ ಕಡೆ ತಿರುಗಿ, ಏನೋ ಇದು? ಅದನ್ನು ಯಾಕೆ ತೆಗೆದು ನೋಡ್ದೆ? ಬಾ ಹೊರಗೆ. ಇಲ್ಲ, ಬರಲ್ಲ. ಇವತ್ತು ನನಗೆ ಉತ್ತರ ಬೇಕು. ಏನು ಕೆಲಸ ಮಾಡ್ತೀಯಾ? ಆರಾಧ್ಯ, ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಮೊದಲು ಹೊರಗೆ ನಡಿ. ಇಲ್ಲ, ಇವತ್ತು ನೀನು ನನ್ನವನಾಗಬೇಕು. ಬಾ ಆದಿ, ತುಂಬ ಸತಾಯಿಸದೆ. ಇನ್ನೂ ತಡೆಯೋಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ನಮ್ಮ ಪ್ರೀತಿನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋಣ ಎನ್ನುತ್ತಾ ಸರಸರನೆ ತನ್ನ ಎಲ್ಲ ಬಟ್ಟೆ ಬಿಚ್ಚಿ ನಿಂತುಕೊಳ್ಳುವ ಹುಡುಗಿ ಮುಂದುವರಿದು ಅವನ ಶರ್ಟ್ ಕೂಡ ಕಿತ್ತಿ ಎಸೆಯುತ್ತಾಳೆ. ಬಾ ಆದಿ, ಇದೊಂದು ವಿಷಯಕ್ಕೆ ಒಪ್ಕೋ, ಆಮೇಲೆ ನಾನು ನಿನ್ನ ಏನೂ ಪ್ರಶ್ನೆ ಮಾಡಲ್ಲ ಎನ್ನುತ್ತಾ ಅವನ ಕೈ ತಗೊಂಡು ತನ್ನ ದೇಹದ ಮೇಲೆಲ್ಲ ಮುಟ್ಟಿಸಿಕೊಳ್ಳುತ್ತಾಳೆ. ಆದಿತ್ಯ ತನ್ನ ಕೈ ಹಿಂದೆ ತೆಗೆದು, ಆರಾಧ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ಏನು ಮಾಡ್ತಾ ಇದ್ದೀಯಾ? ಎಷ್ಟು ಸಲ ಹೇಳಬೇಕು ಇದಕ್ಕೆಲ್ಲ ಟೈಮ್ ಇದೆ ಅಂತ ಎಂದು ಗಂಭೀರವಾಗಿ ಹೇಳುತ್ತಾನೆ. ಆರಾಧ್ಯ ಹತಾಶೆಯಿಂದ ಅವನನ್ನು ತಬ್ಬಿ ಮತ್ತೆ ಅವನ ಎದೆಯ ತುಂಬೆಲ್ಲ ಮುತ್ತುಗಳನ್ನು ಕೊಡಲು
ಸ್ವಲ್ಪ ಚಂಚಲವಾದ ಮನಸ್ಸನ್ನು ಹತೋಟಿಗೆ ತರುತ್ತಾ ಆರಾಧ್ಯ ಪ್ಲೀಸ್ ಲೀವ್ ಮೀ ಎಂದು ಅವಳನ್ನು ದೂರ ತಳ್ಳುತ್ತಾನೆ. ಏನೋ ಆದಿ, ನಿನ್ನ ಗಂಡಸೋ ಅಲ್ವೋ? ಯಾಕೆ ನನ್ನ ಹೀಗೆ ನೋಡಿದ್ರೂ ನಿನಗೆ ಮೂಡ್ ಬರಲ್ವಾ? ಏನಾಗಿದೆ ನಿನಗೆ? ಅರ್ಯೋಗ್ಯೆ ಎನ್ನಲೋ ಆರಾಧ್ಯ ಎಂದು ಅವಳನ್ನು ಒಡೆಯಲು ಕೈ ಎತ್ತುತ್ತಾನೆ. ಅದಕ್ಕೆ ಬೆದರಿದ ಅವಳನ್ನು ನೋಡುತ್ತಾ ಮತ್ತೆ ಹಾಗೆ ಕೈ ಇಳಿಸಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡ್ತೀನಿ, ಮೊದಲು ಬಟ್ಟೆ ಹಾಕ್ಕೊಂಡು ಹೊರಗೆ ಬಾ ಎನ್ನುತ್ತಾ ನೆಲದ ಮೇಲೆ ಬಿದ್ದಿದ್ದ ತನ್ನ ಶರ್ಟನ್ನು ತಗೊಂಡು ಹೊರಗೆ ಹೋಗ್ತಾನೆ. ತನ್ನ ಬಟ್ಟೆ ಹಾಕಿಕೊಂಡು ಹೊರಗೆ ಬರುವ ಆರಾಧ್ಯ ಅಲ್ಲೇ ಚೇರ್ ಮೇಲೆ ಕೂರುತ್ತಾಳೆ. ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿರುತ್ತದೆ. ಆದಿತ್ಯ ಅವಳ ಹತ್ತಿರ ಇನ್ನೊಂದು ಚೇರ್ ಎಳೆದು ಕೂತು, ಆರಾಧ್ಯ, ನಿನ್ನ ಕೋಪ ಅಳು ಎಲ್ಲ ನ್ಯಾಯವಾದದ್ದೇ. ಆದರೆ ಏನ್ ಮಾಡೋದು? ನಾನು ಇನ್ನೂ 2 ತಿಂಗಳು ಇದೇ ಕೆಲಸ ಮಾಡಬೇಕಾಗುತ್ತೆ. ಈಗ ನಾನು ಏನು ಕೆಲಸ ಮಾಡ್ತೀನಿ ಅಂತ ನಿನಗೆ ಹೇಳ್ತೀನಿ. ಅದನ್ನು ಕೇಳಿನೋ ನಿನಗೆ ನನ್ನ ಜೊತೆ ಇವತ್ತು ಇರಬೇಕು ಅನಿಸಿದ್ರೆ ನೋ ಪ್ರಾಬ್ಲಮ್, ನಾನು ಮುಂದುವರಿಯಕ್ಕೆ ರೆಡಿ. ಯಾಕೆ ಇಷ್ಟು ದಿನ ನಾನು ನಿನ್ನ ಜೊತೆ ಮುಂದುವರಿಲಿಲ್ಲ ಅಂದರೆ, ಮೊದಲು ನಿನಗೆ ನನ್ನ ನಿಜ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ನೀನು ಏನು ನಿರ್ಧಾರ ಮಾಡ್ತೀಯೋ ಅದಕ್ಕೆ ನಾನು ಒಪ್ಕೋತೀನಿ ಎನ್ನುತ್ತಾ ತನ್ನ ಕತೆ ಹೇಳಲು ಶುರು ಮಾಡುತ್ತಾನೆ. ಆರಾಧ್ಯ, ನಾನು ಒಂದು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀನು ಇವತ್ತು ಯಾವುದೋ ಪಾರ್ಲರ್ ಬಗ್ಗೆ ಹೇಳ್ದಲ್ವಾ? ಹಾಗೆ ಅಲ್ಲಿ ಬರೋ ಎಷ್ಟೋ ಜನ ಹುಡುಗಿಯರು, ಹೆಂಗಸರು, ಗಂಡಸರು ಎಲ್ಲರಿಗೂ ಮಸಾಜ್ ಮಾಡೋಕೆ ಅಂತ ನನ್ನ ಹಾಗೆ ಇನ್ನೂ 4-5 ಜನ ಹುಡುಗ ಹುಡುಗಿ ಇದ್ದಾರೆ. ನಾನು ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಒಬ್ಬಳು ಹುಡುಗಿ ಪರಿಚಯವಾಯಿತು. ನಾನು ಅಷ್ಟು ಓದಿದವ ಅಲ್ಲ, ಅದಕ್ಕೆ ಆ ಹುಡುಗಿನೇ ನನಗೆ ಪಾರ್ಲರ್ನಲ್ಲಿ ಕೆಲಸ ಕೊಡಿಸಿದಳು. ದಿನ ಕಳೆದಂತೆ ನಾನು ಕೊಡೋ ಮಸಾಜ್ಗೆ ಬೇಡಿಕೆ ಹೆಚ್ಚಾಯಿತು. ಒಂದು ಸಲ ಒಂದು ಶ್ರೀಮಂತ ಮನೆಯ ಹೆಂಗಸು ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಬಂದು ಅವಳ ಮಸಾಜ್ ಆದಮೇಲೆ ನನ್ನ ಕರೆದು 5,000 ಕೊಟ್ಟು ನನ್ನ ಖುಷಿ ಪಡಿಸ್ತೀಯಾ ಅಂತ ಕೇಳಿದ್ಲು. ನಾನು ಮೊದಲು ಹೆದರಿ ಬೇಡ ಅಂದೆ. ಆದರೆ ನಮ್ಮ ಮನೆಯ ಪರಿಸ್ಥಿತಿ ನೋಡಿ ಈ ಕೆಲಸಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ಅಪ್ಪ ಒಬ್ಬ ಕ್ಯಾನ್ಸರ್ ಪೇಷಂಟ್. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರನ್ನು ಕ್ಯಾನ್ಸರಿಂದ ಗುಣಮುಖರನ್ನಾಗಿ ಮಾಡಿಸಬೇಕೆಂದರೆ ತುಂಬ ದುಡ್ಡು ಬೇಕಿತ್ತು. ನಾನು ಓದಿದ ಓದಿಗೆ ನನಗೆ ಚೆನ್ನಾಗಿ ದುಡ್ಡು ಬರುವಂತಹ ಕೆಲಸ ಸಿಗುವುದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದರ ಜೊತೆಗೆ ಇಲ್ಲಿ ಕೆಲವರು ಹಾಗೆ ಮಾಡಿದ್ರೆ ಅವರು ಇನ್ನೂ ಹೆಚ್ಚು ಹಣ ಕೊಡ್ತಾರೆ ಅಂದ್ರು. ಸರಿ ಅಂತ ಒಪ್ಪಿಕೊಂಡೆ. ಮೊದಮೊದಲು ನನ್ನ ಮೇಲೆ ನನಗೆ ಹೇಸಿಗೆ ಅನಿಸ್ತಾ ಇತ್ತು. ಆಮೇಲೆ ಅಭ್ಯಾಸ ಆಗೋಯ್ತು. ಆಮೇಲೆ ಕೆಲವು ತಿಂಗಳುಗಳ ನಂತರ ನಾನು ಬರೀ ಹೈಫೈ ಇರೋ ಹೆಂಗಸರನ್ನ ಮಾತ್ರ ಖುಷಿಪಡಿಸ್ತಾ ಇದ್ದೆ. ಆಮೇಲೆ ಕೆಲವು ವಿದೇಶಿ ಹೆಂಗಸರು ಬಂದರು. ಅವರು 2 ತಾಸಿಗೆ 10,000 ಕೊಡುತ್ತಿದ್ದರು. ದಿನ ಕಳೆದಂತೆ ನನ್ನ ಡಿಮ್ಯಾಂಡ್ ಜಾಸ್ತಿ ಆಯಿತು. ನಾನು ತುಂಬ ಕಂಡೀಷನ್ಸ್ ಹಾಕಿದೆ. ಪ್ರತಿ ಸಲ ಯಾರ ಹತ್ರ ಹೋಗಿ ಬರ್ತೀನೋ ಅದಾದ್ಮೇಲೆ ನನಗೆ 2 ಗಂಟೆ ರೆಸ್ಟ್ ಬೇಕು. ಹಾಗೆ ಆಗಾಗ ಮೆಡಿಕಲ್ ಚೆಕಪ್ ಬೇಕು ಎಂದೆ. ಅವರು ಹಾಗೆ ಅನುಕೂಲ ಮಾಡಿಕೊಡುತ್ತಿದ್ದರು ಎಂದು ಆರಾಧ್ಯಾಳನ್ನು ನೋಡಿದ. ಅವಳು ಅವನನ್ನೇ ನೋಡುತ್ತಾ, ನಿನ್ನ ಆರೋಗ್ಯ ಹೇಗಿದೆ ಆದಿ? ದಿನಕ್ಕೆ 3-4 ಅಂತೀಯಾ? ನನ್ನ ಕೆಲವೊಂದು ಅಭ್ಯಾಸಗಳು ಹೀಗಿವೆ. ನಾನು ಬರೀ ಶ್ರೀಮಂತರು, ವಿದೇಶಿಗರು ಅವರನ್ನೇ ಆರಿಸೋದು. ಅವರು ಮೆಡಿಕಲ್ ಚೆಕಪ್ ಮಾಡಿಸಿಕೊಂಡೇ ನನ್ನ ಹತ್ರ ಬರಬೇಕು. ಎಷ್ಟು ಕೆಲಸ ಇದೆಯೋ ಅಷ್ಟೇ. ಅದರ ಮೇಲೆ ಮುಟ್ಟೋದು, ಕಿಸ್ ಕೊಡೋದು ಏನೂ ಇಲ್ಲ. ಅವರಿಗೆ ನನ್ನ ನಂಬರ್ ಕೊಡಲ್ಲ, ನನ್ನ ಫೋಟೋ ಹಿಡ್ಕೊಳ್ಳೋ ಹಾಗಿಲ್ಲ. ಹಾಗೆ ಎಂದಾದರೂ ಎದುರು ಸಿಕ್ಕಿದ್ರೆ ಗುರುತು ಇಲ್ಲದವರ ಹಾಗೆ ಹೋಗಿ ಬಿಡಬೇಕು. ನನ್ನ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ನನ್ನ ಮುಂದೆಯೇ. ನನಗೆ ನನ್ನ ಮೈ ಮೇಲೆ ಯಾವುದೇ ಗಾಯ ಅಥವಾ ಬೇರ್ಯಾವುದೇ ಗುರುತುಗಳು ಆಗುವ ಹಾಗೆ ಅವರು ನಡ್ಕೋಬಾರ್ದು. ನಾನು ಇನ್ನೊಂದು ಮನೆ ಬಾಡಿಗೆ ಪಡೆದಿದ್ದೇನೆ. ಅವರು ಅಲ್ಲೇ ಬರಬೇಕು. ಇವೆಲ್ಲ ನನ್ನ ಕಂಡೀಷನ್ಸ್ ಎಂದು ತನ್ನ ಮಾತು ಮುಗಿಸುತ್ತಾನೆ. ಸರಿ, ನೀನೊಬ್ಬನೇ ಇದೆಲ್ಲ ಮಾಡ್ತೀಯೋ ಅಥವಾ ಬೇರೆ ಹುಡುಗರು ಹೀಗೆಲ್ಲ ಮಾಡ್ತಾರೋ? ತುಂಬ ಜನ ಇದ್ದಾರೆ ಆರಾಧ್ಯ. ಅವರಲ್ಲಿ ಎಲ್ಲರೂ ನನ್ನ ಹಾಗೆ ಕಂಡೀಷನ್ಸ್ ಇಟ್ಕೊಂಡಿಲ್ಲ. ಕೆಲವರು ಮಾತ್ರ. ಹೇಗೆ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಇರ್ತಾರೋ ಹಾಗೆ ನಾವು ಮೇಲ್ ಸೆಕ್ಸ್ ವರ್ಕರ್ಸ್ ಅಷ್ಟೇ. ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಆದಿ? ಇದ್ದಾರೆ. ಅವರು ಗುಜರಾತ್ನ ಒಂದು ಹಳ್ಳಿಯಲ್ಲಿ ಇದ್ದಾರೆ. ಅಪ್ಪ ಅಮ್ಮ ತಮ್ಮ ತಂಗಿ ಇಷ್ಟು ನನ್ನ ಫ್ಯಾಮಿಲಿ ಎಂದು ಮೊಬೈಲ್ನಲ್ಲಿ ಅವರ ಫೋಟೋ ತೋರಿಸುತ್ತಾನೆ. ಅವರಿಗೆ ಈ ವಿಷಯ ಗೊತ್ತಾ? ಇಲ್ಲ. ಒಟ್ಟಿನಲ್ಲಿ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ, ಒಳ್ಳೆ ಸಂಬಳ ಇದೆ, ಹಾಗೆ ಅವರಿಗೆ ಅಂತ ಹೇಳಿ ಒಂದು ಮನೆ ಕೂಡ ತಗೊಂಡಿದ್ದೀನಿ. ಇಷ್ಟೇ ಅವರಿಗೆ ಗೊತ್ತಿರೋದು.
ಇದನ್ನ ಬಿಟ್ಟು ಏನು ಮಾಡಬೇಕು ಅಂತ ಇದ್ದೀಯಾ? ಬೇರೆ ಯಾವುದಾದ್ರೂ ಕೆಲಸ ನೋಡಬೇಕು. ನನ್ನ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗಬೇಕಲ್ಲ. ಹಾಂ ಸರಿ ಆದಿ, ನಾನು ಮನೆಗೆ ಹೋಗ್ತೀನಿ ಎನ್ನುತ್ತಾ ಎದ್ದು ನಿಲ್ಲುವ ಹುಡುಗಿಯನ್ನು ಆರಾಧ್ಯ ನಿನ್ನ ಅಭಿಪ್ರಾಯ ತಿಳಿಸಲೇ ಇಲ್ಲ. ಆದಿ, ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಎನ್ನುತ್ತಾ ತನಗೆ ಬಂದ ಕಾಲ್ ರಿಸೀವ್ ಮಾಡುವ ಹುಡುಗಿ ಅದಾಗಲೇ ಓಲಾ ಆಟೋ ಬುಕ್ ಮಾಡಿರುತ್ತಾಳೆ. ಹಾಂ ಬನ್ನಿ ಅಣ್ಣ, ಎಲ್ಲಿದ್ದೀರಾ? ಹಾಂ ಇದೇ ಕ್ರಾಸ್, ಹಾಂ ಬನ್ನಿ ಎಂದು ಆದಿತ್ಯನನ್ನು ತಿರುಗಿ ನೋಡಿ ಬಾಯ್ ಎಂದು ಹೇಳಿ ಆಟೋ ಏರಿ ಹೊರಟು ಹೋಗುತ್ತಾಳೆ. ಆರಾಧ್ಯಾಳ ತಲೆ ಗೊಂದಲದ ಗೂಡಾಗಿರುತ್ತದೆ. ಮನೆಗೆ ಹೋಗಿ ಸಿಂಚನಾಳ ಮಡಿಲಲ್ಲಿ ತಲೆ ಇಟ್ಟು ಎಲ್ಲ ವಿಷಯ ಹೇಳಿ ಅಳುತ್ತಾಳೆ ಆರಾಧ್ಯ. ಅವಳ ಅಳು ದುಃಖ 2-3 ತಾಸುಗಳವರೆಗೆ ಮುಂದುವರಿಯುತ್ತದೆ. ಈ ಕಡೆ ಆದಿತ್ಯನ ಸ್ಥಿತಿಯೂ ಹೀಗೆ. ಯಾವತ್ತೂ ಇಲ್ಲದ ದುಃಖದ ಕಟ್ಟೆ ಹೊಡೆದು ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿರುತ್ತದೆ. ಆರಾಧ್ಯಾಳಿಗೆ ಸಿಂಚನ ಆದರೂ ಇರ್ತಾಳೆ ಸಮಾಧಾನ ಮಾಡೋಕ್ಕೆ. ಪಾಪ ಆದಿತ್ಯ ಒಬ್ಬನೇ ಗೋಳಾಡುತ್ತಿರುತ್ತಾನೆ. ಆರಾಧ್ಯ ಸ್ವಲ್ಪ ಸಮಾಧಾನ ಆದ ಮೇಲೆ ಸಿಂಚನ, ಅಲ್ವೇ ಆರಾಧ್ಯ, ಅವನು 2-3 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅಯ್ಯೋ ಹೇಗೆ ಹೇಳೋದು ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಸಿಂಚನ ಯಾವುದರ ಬಗ್ಗೆ ಹೇಳ್ತಾ ಇದ್ದಾಳೆ ಎಂದು ಗೊತ್ತಾಗುವುದಿಲ್ಲ ಆರಾಧ್ಯಾಳಿಗೆ. ಅದೇನು ಅಂತ ಬಾಯಿ ಬಿಟ್ಟು ಹೇಳು ಸಿಂಚು. ಅಲ್ಲ ಕಣೆ, ಮತ್ತೆ ಅವನು ಈ ಕೆಲಸ ಬಿಟ್ಟ ಅಂತಿಟ್ಕೋ, ಆಮೇಲೆ ನೀವಿಬ್ರು ಮದುವೆ ಆಗ್ತೀರಾ. ಆಮೇಲೆ ನನಗೆ ಮಕ್ಕಳೇ ಆಗದಿದ್ರೆ? ಯಾಕಾಗಲ್ಲ ಮಕ್ಕಳು? ಅಯ್ಯೋ ತಡ್ಡಿ, ಅವನು ತನ್ನ ಸ್ಪರ್ಮ್ ಎಲ್ಲ ವೇಸ್ಟ್ ಮಾಡಿರ್ತಾನೆ ಅಲ್ವಾ? ಕರ್ಮ, ಈ ಪ್ರಶ್ನೆ ನಾನು ಕೇಳಲೇ ಇಲ್ಲ ಅವನನ್ನ. ನಾಳೆ ಕೇಳ್ತೀನಿ ಬಿಡು ಎಂದು ಮತ್ತೆ ಅದನ್ನೇ ಯೋಚಿಸುತ್ತಾ ಮಲಗುತ್ತಾಳೆ ಆರಾಧ್ಯ. ಮರುದಿನ ಆದಿತ್ಯನನ್ನು ಭೇಟಿ ಮಾಡಿದ್ದ ಆರಾಧ್ಯ ತನ್ನ ಎಲ್ಲ ಡೌಟ್ಗಳನ್ನು ಕೇಳುತ್ತಾಳೆ. ಅದಕ್ಕೆ ಅವನು ಅದನ್ನೆಲ್ಲ ಒಂದು ಹಾಸ್ಪಿಟಲ್ನಲ್ಲಿ ಡೊನೇಟ್ ಮಾಡಿರುವುದಾಗಿ ಹೇಳುತ್ತಾನೆ. ಹಾಗೆ ತಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡುವುದಾಗಿಯೂ ಹೇಳುತ್ತಾನೆ. 2-3 ತಿಂಗಳು ಬಿಟ್ಟು ಮತ್ತೆ ಒಂದು ಕಡೆ ಭೇಟಿಯಾಗುತ್ತಾರೆ ಈ ಜೋಡಿ. ಆದಿತ್ಯ ಅವಳನ್ನು ಕರೆದುಕೊಂಡು ಒಂದು ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ. ಅಲ್ಲಿ 3ನೇ ಮಹಡಿಯಲ್ಲಿರುವ ಒಂದು ಮನೆಗೆ ಕರೆದುಕೊಂಡು ಹೋಗಿ ಆರಾಧ್ಯಾಳಿಗೆ ಬೀಗ ತೆರೆಯಲು ಹೇಳುತ್ತಾನೆ. ಅವಳು ಬೀಗ ತೆಗೆದಾಗ ವೆಲ್ಕಮ್ ಹೋಮ್ ಎಂದು ಅವಳನ್ನು ಎತ್ತಿಕೊಂಡು ಒಳಗೆ ಹೋಗಿ, ಆರಾಧ್ಯ, ಇದು ನಮ್ಮ ಮನೆ, ಇನ್ಮೇಲೆ ನಾವಿಬ್ರು ಇಲ್ಲೇ ಇರೋದು ಎನ್ನುತ್ತಾನೆ. ಹಾಗಾದರೆ ನಿನ್ನ ಕೆಲಸ ಎನ್ನುವ ಹುಡುಗಿಗೆ ತಾನೊಂದು ಒಳ್ಳೆಯ ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಸೇರಿರುವುದಾಗಿ ತಿಳಿಸುತ್ತಾನೆ. ಹಾಗೆ ಆ ಕೆಲಸ ಕೊಡಿಸಿದ ತನ್ನ ಫ್ರೆಂಡ್ ಬಗ್ಗೆನೂ ಹೇಳುತ್ತಾನೆ. ಮೊದಲಿನ ಕೆಲಸ ಸಂಪೂರ್ಣವಾಗಿ ಬಿಟ್ಟಿರುವುದಾಗಿ ಹೇಳುತ್ತಾನೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಆರಾಧ್ಯ ಹಾಗೂ ಆದಿತ್ಯ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ. ಹಾಗೆ ಆ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಾರೆ. ಈ ಕತೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದ್ದು, ಹುಡುಗರ ಜೀವನದಲ್ಲೂ ಕಷ್ಟಗಳು ಇರುತ್ತವೆ ಹಾಗೂ ಅವರು ಸಮಯದ ಬೊಂಬೆಗಳಾಗಿರುತ್ತಾರೆ ಎನ್ನುವುದನ್ನು ಹೇಳಲು ಪ್ರಯತ್ನ ಪಟ್ಟಿದ್ದೇನೆ. ಇದರಲ್ಲಿ ಹುಡುಗರದು ತಪ್ಪು, ಹುಡುಗಿಯರದು ತಪ್ಪು ಎಂದು ಹೇಳುವ ಉದ್ದೇಶ ನನ್ನದಲ್ಲ. ಎಲ್ಲರೂ ಸಮಯದ ಬೊಂಬೆಗಳಷ್ಟೇ. ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.